ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಅಮೃತ ಸ್ತ್ರೀ 15 ಮೇ 1999 12 ಗಂಟೆ 15 ನಿಮಿಷ ಮಧ್ಯಾಹ್ನ ಬೆಂಗಳೂರಲ್ಲಿ ಜನನ. ಕೃತಿಕಾ ನಕ್ಷತ್ರ, ಮೇಷರಾಶಿ, ಕರ್ಕಲಗ್ನದಲ್ಲಿ ಹುಟ್ಟಿದಾಳೆ. ಅಮಾವಾಸ್ಯ ದಿನದಂದು ಹುಟ್ಟಿದಾಳೆ. ಆಗ ಶೋಭನ ಯೋಗದಲ್ಲಿ ಹುಟ್ಟಿದಾಳೆ. ಅಡ್ಡಿ ಇಲ್ಲ, ಶೋಭನ ಯೋಗ ಒಳ್ಳೆಯದು. ನೋಡಿ ಚಿಕ್ಕಮ್ಮವರೇ, ಇದನ್ನು ನೀವು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿಯವರ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ಯೌವನಾವಸ್ಥೆ, ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ದರೆ 100ಕ್ಕೆ 100 ಫಲ ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, 9 ತ್ರಿಕೋಣ ಆದರೆ 100%, 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಹೌದು, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದೇ ಚಂದ್ರ, 2ನೇದು ಕುಜ, 3ನೇದು ಗುರು, 4ನೇದು ಶುಕ್ರ, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಬುಧ ಮತ್ತು ಶನಿ ಅತಿ ದೊಡ್ಡ ವಿರೋಧಿ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರೀಯ ಕುಜ ಇದ್ದಾನೆ, ಕರೆಕ್ಟಾ? ನೀಚ ಶನಿ ಇದ್ದಾನೆ. ಅಸ್ತಂಗತ 3 ಜನ ಇದ್ದಾರೆ. ನೋಡಿ, ಇವನು ಅಸ್ತಂಗತ, ಇವನು ಅಸ್ತಂಗತ, ಇವನು ಅಸ್ತಂಗತ. ಚಂದ್ರ, ಬುಧ, ಶನಿ 3 ಅಸ್ತಂಗತ ಆಗಿದ್ದಾರೆ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, 1ನೇ ಭಾವದಲ್ಲಿ ರಾಹು, 4ನೇ ಭಾವದಲ್ಲಿ ಕುಜ, ಓಕೆ, 7ನೇ ಭಾವದಲ್ಲಿ ಕೇತು, 10ನೇ ಭಾವದಲ್ಲಿ ಬುಧ, ಶನಿ. ಹಾಗಾಗಿ ಇದನ್ನು ಕಾಳ ಸರ್ಪದೋಷ ಅಂತ ಕರಿತೇವೆ ನಾವು. ಕಾಳ ಸರ್ಪದೋಷ. ನೋಡಿ, ಕಾಳ ಸರ್ಪದೋಷ ಇದ್ದವ್ರಿಗೆ ಫೈನಾನ್ಸಿಯಲಿ ತೊಂದರೆ ಆಗ್ಬೋದು, ಫಿಸಿಕಲಿ ಡ್ಯಾಮೇಜ್ ಆಗ್ಬೋದು, ಮೆಂಟಲಿ ಡ್ಯಾಮೇಜ್ ಆಗ್ಬೋದು, ದಾಂಪತ್ಯ ಆಗದೆ ಹೋಗ್ಬೋದು, ಎಜುಕೇಶನ್ ಮುಗಿದೇ ಹೋಗ್ಬೋದು, ಯಾವುದೇ ಕಾರಣಕ್ಕೂ ನೆಮ್ಮದಿ ಹಾಗೂ ಬದುಕು ಕಷ್ಟಕರ ಆಗ್ಬೋದು, ವಿಪರೀತ ಕಷ್ಟಗಳನ್ನು ನೋಡ್ಬೋದು, ವಿಪರೀತ ಸಾಲವನ್ನು ಮಾಡ್ಕೊಳ್ಬೋದು, ವಿಪರೀತ ಮನೆ ಜಗಳ ಜಾಪತ್ರೆಯಿಂದ ಕೂಡಬಹುದು, ವಿಪರೀತ ವಿರೋಧಿಗಳು ಹುಟ್ಕೋಬಹುದು, ವಿಪರೀತ ಆರೋಗ್ಯ ಕೆಡಬಹುದು, ವಿಪರೀತ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿಪರೀತ ವಿವಾದಗಳಿಗೆ ಗೊತ್ತಾಗ್ಬೋದು, ವಿಪರೀತ ಅಪವಾದಗಳನ್ನು ಹೊತ್ಕೋಬಹುದು, ಕೋರ್ಟ್ ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ಬೋದು, ಎಲುಬುಕುಗಳ ರೋಗಕ್ಕೆ ತುತ್ತಾಗ್ಬೋದು. ಅದು ಅಲ್ಲದೆ ತಂದೆಯ ವ್ಯವಹಾರ ಕೆಡಬಹುದು, ಮನೆಯ ಹಿರಿಯರ ಆರೋಗ್ಯ ಕೆಡಬಹುದು. ಹಾಗಾಗಿ ಕಾಳಸರ್ಪ ದೋಷವನ್ನು ತಾವು ದಯವಿಟ್ಟು ನಿವಾರಣೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, ಇಲ್ಲಿ ಚಂದ್ರ ಅಸ್ತಂಗತ ಆಗಿದ್ದಾನೆ. ಹೆಚ್ಚಾಗಿ ಚಂದ್ರ ಅಸ್ತಂಗತ ಆಗಿದ್ದಾನೆ. ಅವನ ಮನೆಯಲ್ಲಿ ರಾಹು ಬಂದು ಕುಂತಿದ್ದಾನೆ. ಇದು ಗ್ರಹಣ ದೋಷ ಅಂತ ಕರಿತೀವಿ ನಾವು. ಇದನ್ನು ಗ್ರಹಣ ದೋಷ ಅಂತ ಕರಿತೀವಿ ನಾವು. ನೋಡಿ, ಗ್ರಹಣ ದೋಷ ಏನಾದರೂ ಆದರೆ
ಕಷ್ಟ ಸರ್. 1ನೇ ಭಾವದಲ್ಲಿ ಗ್ರಹಣ ದೋಷ ಆಗಬಾರ್ದು. ತಪ್ಪು ನಿರ್ಧಾರಗಳನ್ನು ಮಾಡ್ತೀರಾ, ಬೇಜವಾಬ್ದಾರಿಯಿಂದ ನಡ್ಕೊತೀರಾ, ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ, ಕೆಟ್ಟ ಗುಣಗಳನ್ನು ಕಲಿತೀರಾ, ಕೆಟ್ಟ ಚಟಗಳಿಗೆ ಬಲಿಯಾಗ್ಬೋದು. ಹೌದು, ಇವೆಲ್ಲ ಆಗೋದು ಗ್ರಹಣ ದೋಷದಿಂದ. ಹೌದು, ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು, ನಿಮ್ಮನ್ನೇ ಮೋಸ ಮಾಡ್ಕೊಳ್ಳೋದು ಅಂತ ಅರ್ಥ. ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ಒಳ್ಳೆ ಗುಣಗಳು ಬೆಳೆಯೋದಿಲ್ಲ, ಒಳ್ಳೆ ವಿಚಾರಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ, ಒಳ್ಳೆ ಸಂಗತಿಗಳಿಗೆ ಇಂಟ್ರೆಸ್ಟ್ ಅನ್ನು ತೋರಿಸೋದಿಲ್ಲ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಡ್ಯಾಮೇಜ್ ಆಗ್ಬೋದು, ಆಸೆ ಆಕಾಂಕ್ಷೆಗಳು ಈಡೇರದೆ ಹೋಗ್ಬೋದು, ಒಳ್ಳೆ ಇಮೇಜ್ ಆಗದೆ ಹೋಗ್ಬೋದು, ಬುದ್ಧಿವಂತಿಕೆ ನಡೆ ಕಾಣದೆ ಹೋಗ್ಬೋದು, ಗ್ರಾಸ್ಪಿಂಗ್ ಪವರ್ ಇಲ್ಲದೆ ಹೋಗ್ಬೋದು, ಒಳ್ಳೆ ಟೇಸ್ಟ್ ಅನ್ನು ನೀವು ಹೊಂದದೆ ಹೋಗ್ಬೋದು. ಇವೆಲ್ಲವೂ 1ನೇ ಭಾವದಿಂದ ಆಗುವಂತ ಗ್ರಹಣ ದೋಷದ ಎಫೆಕ್ಟ್ ಇವೆಲ್ಲ. ಕರ್ಕ ನೋಡಿ, ಮೇಷ, ವೃಶ್ಚಿಕ, ಸಿಂಹ ಮತ್ತು ಕರ್ಕ, ಈ 3-4 ಮನೆಯ ರಾಹುಕೇತು ಬರಲೇಬಾರದು. ಫಸ್ಟ್ ಆಫ್ ಆಲ್ ಬಂದ್ಬಿಟ್ರೆ ಅವ್ರ ಜೀವನ ಅಷ್ಟು ಕಷ್ಟಕರ ಆಗ್ಬಿಡುತ್ತೆ. ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೊತೀರ ನೀವು. ನೋಡಿ, ಇದಕ್ಕೆ ಒಂದೇ ಪರಿಹಾರ, ನಾಳೆ ಪ್ರತಿಷ್ಠಾಪನೆ ಮಾಡಿಸಿ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಲ್ಲ ಅಂದ್ರೆ ಬಿಟ್ಟಾಕ್ಬಿಡಿ. ನೀವು ಗುಡಿಯಲ್ಲಿ ಬಂದು ಅಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಸ್ಥಾಪನೆ ಮಾಡಿ ಹೋಗ್ಬಿಡಿ. ಆ ಭಟ್ರ ಪೂಜೆ ಮಾಡ್ಕೊತಾರೆ. ಫಸ್ಟ್ ಕೆಲಸ ಮಾಡ್ಕೊಳ್ಳಿ. ಹೌದು, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಾ, 100% ತೊಂದರೆಗೀಡಾಗ್ತೀರಾ. ಹೌದು, ನೋಡಿ, ಕುಜ 4ನೇ ಮನೆಯಲ್ಲಿದ್ದಾನೆ. ಇಲ್ಲಿ 4ನೇ ಭಾವದ ಫಲವೂ ಸಿಗುತ್ತೆ, ಪ್ಲಸ್ 5ನೇ ಭಾವದ ಫಲನೂ ಸಿಗುತ್ತೆ, ಪ್ಲಸ್ 10ನೇ ಭಾವದ ಫಲನೂ ಸಿಗುತ್ತೆ. ಬಟ್ ಅವನು 3 ಡಿಗ್ರಿ ಇದ್ದಾನೆ. ದಯವಿಟ್ಟು ಒಂದು 7 ಕ್ಯಾರೆಟ್ ಹವಳವನ್ನು ನೀವು ಹಾಕ್ಲೇಬೇಕು. ಹೌದು, ಆಮೇಲೆ ನೀವು 4ನೇ ಮನೆಯಲ್ಲಿ ಕುಜ ಬಂದಿದ್ದಾನೆ, ಇದು ಮಾಂಗಲ್ಯ ದೋಷ. ಇಂಪಾಸಿಬಲ್. ಯಾಕಂದ್ರೆ 5ನೇ ಕೇಂದ್ರದ ಸ್ವಾಮಿ, ಕರ್ಕ ಲಗ್ನದ ಕೇಂದ್ರದ ಸ್ವಾಮಿ ಆಗಿದ್ರಿಂದ ಯಾವುದೇ ಕಾರಣಕ್ಕೂ ಅವನು ಇಲ್ಲಿ ಮಾಂಗಲ್ಯ ದೋಷವನ್ನು ಜನರೇಟ್ ಮಾಡೋದಿಲ್ಲ. ಅನ್ನೆಸೆಸರಿ ತೊಂದರೆಗೀಡಾಗಬೇಡಿ. ಹೌದಾ? ನೋಡಿ, 4ನೇ ಭಾವದ ಫಲ ನೋಡಿ, ತಾಯಿ ಮೇಲೆ ವಿಪರೀತ ವ್ಯಾಮೋಹವಿರುತ್ತೆ, ತವರ ಮನೆಗೆ ಕನೆಕ್ಷನ್ ಬಹಳ ಇರುತ್ತೆ. ಹೌದು, ಯಾವುದೇ ವ್ಯವಹಾರ ಮಾಡಲಿ 100ಕ್ಕೆ 100 ಫಲ ಪಡಿತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಬೆಳೆಸ್ಕೊತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಎಲ್ಲರಿಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಎಲ್ಲರ ಜೊತೆಗೂ ಮನೆಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವುದಿಲ್ಲ ನಿಮಗೆ. ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ಕಾಣ್ತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಇಲ್ಲದೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದ ಮನೆ, ಶಾಪ್, ತೋಟ ಇಂಥವೆಲ್ಲೂ ಖರೀದಿ ಮಾಡ್ತೀರಿ ಅಂತ ಜಾತಕ ಹೇಳ್ತಾ ಇದೆ. ನೋಡಿ, ಒಳ್ಳೆ ಎಜುಕೇಶನ್ ಬರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಜೀವನ ಮಾಡ್ತೀರಿ, ಮಕ್ಕಳು ಹುಟ್ಟೋದಕ್ಕೂ ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ, ಸುಸಂಸ್ಕೃತರಾಗಿರ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೋತೀರಿ, ತಂದೆ ತಾಯಿ, ಅಣ್ಣ ತಮ್ಮ, ಗಂಡ, ಅತ್ತೆ ಮಾವ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಕಷ್ಟಗಳನ್ನು ಹೊಡೆದೋಗ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ, ಬಹಳ ಎತ್ತರಕ್ಕೆ ಬೆಳೆಯುತ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, 10ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ ಇಲ್ಲಿ 10ನೇ ಭಾವದ ಫಲವೂ ನಿಮಗೆ ಸಿಗುತ್ತೆ. ಏನು 10ನೇ ಭಾವದ ಫಲ? ನೀವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆಗಿರುತ್ತೆ, ಕೆಲಸದ ವಿಧಾನ ಇಷ್ಟ ಆಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಇರುತ್ತೆ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಪಡ್ಕೋತೀರಿ. ಇದುವೇ 10ನೇ ಭಾವದ ಫಲ. ಬಟ್ 7 ಕ್ಯಾರೆಟ್ ಹವಳ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಇದು ಮಾತ್ರ ಹೇಳ್ತೇನೆ ನೋಡಿ. ಕುಬೇರ ಯೋಗ, ಯಾಕಂದ್ರೆ 10ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಕ್ಕೆ ಕುಬೇರ ಯೋಗ ಅಂತ ಕರಿತೀವಿ ನಾವು. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯೋದಂತಾನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ.
ಬನ್ನಿ ಹಾಗಾದ್ರೆ ನೋಡಿ, ಕೇತು ಇಲ್ಲಿ ನೀಚನಾಗಿ ವರ್ಕ್ ಮಾಡ್ತಾನೆ. ಹೌದು, ನೀಚನಾಗಿ ವರ್ಕ್ ಮಾಡ್ತಾನೆ. ಕಾರಣ ಯಾಕಂದ್ರೆ ಈ ಮನೆಯ ಸ್ವಾಮಿ ನೀಚನಾಗಿ ಅಸ್ತಂಗತ ಆಗಿದ್ರಿಂದ ಯಾವುದೇ ರೀತಿ ನಿಮಗೆ ದಾಂಪತ್ಯ ಚೆನ್ನಾಗಿ ಸಿಗೋದಿಲ್ಲ. ಇದಕ್ಕೆ ಒಂದೇ ದಾರಿ, ನೀವು ಮದುವೆಗಿಂತ ಮುಂಚೆ ಅರ್ಕ ವಿವಾಹ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹೌದು, ಹೆಂಗೆ ಅರ್ಕ ವಿವಾಹ? ಒಂದು ಅರ್ಕ ವಿವಾಹ ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡಿ, ದಾಂಪತ್ಯ ಕೆಡಬಹುದು. ಗಂಡನ ಗುಣಗಳು ಮತ್ತು ನಿಮ್ಮ ಗುಣಗಳು ಹೊಂದಾಣಿಕೆ ಆಗದೆ ಹೋಗ್ಬೋದು. ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗ್ಬೋದು. ದಿನನಿತ್ಯ ಬರುವ ದುಡ್ಡು ಸರಿಯಾಗಿ ಬರದೇ ಹೋಗ್ಬೋದು. ಯಾವುದೇ ಪಾರ್ಟ್ನರ್ಶಿಪ್ ಆಗಲಿ, ಬಿಸ್ನೆಸ್ ಆಗಲಿ ಕ್ಲಿಕ್ ಆಗದೆ ಹೋಗ್ಬೋದು. ಸೆಕ್ಸುವಲ್ ಲೈಫ್ ಬಹಳ ನೀಚಕ್ಕೆ ಹೋಗ್ಬೋದು ಅಥವಾ ಕಡಿಮೆ ಆಗ್ಬೋದು. ದಿನನಿತ್ಯದ ನಡವಳಿಕೆ ಬಹಳ ತೊಂದರೆಗೀಡಾಗ್ಬೋದು. ಒಂದು ರೀತಿ ಕಷ್ಟ, ಒಂದು ರೀತಿ ಸುಖ ಆಗ್ಬೋದು. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ನೀವು ಲಾಸ್ ಆಗ್ತೀರಾ. ಪ್ರೊಫೆಷನಲಿ ಏನಾದರೂ ಮಾಡಿದರೆ 100ಕ್ಕೆ 100 ಹೆಸರು ಕೆಡಿಸ್ಕೊತೀರಾ. ಇಲ್ಲಿ ನೋಡಿ, ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ನೀವು ಅರ್ಕ ವಿವಾಹ ಮಾಡ್ಕೊಂಡು ಮದುವೆ ಆಗ್ಬೇಕು. ಹೌದು, ಇಲ್ಲಿ ನೀವು ಅರ್ಕ ವಿವಾಹ ಮಾಡಿ ಅಂದ್ರೆ, ಅರ್ಕ ವಿವಾಹ ಅಂದ್ರೆ ಮಾಡ್ತಾರೆ. ಅರ್ಕ ವಿವಾಹ ನೀವು ಗುಡಿಗೆ ಹೋದ್ರೆ ಮಾಡ್ತಾರೆ. ಅರ್ಕ ವಿವಾಹ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕು. ಹೌದು, 9ನೇ ಮನೆಯಲ್ಲಿ ಗುರು. ವಾವ್, ದಿಸ್ ಇಸ್ ಎಕ್ಸ್ಟ್ರಾಆರ್ಡಿನರಿ. ಹೌದು, ದಿಸ್ ಇಸ್ ಕಾಲ್ಡ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ನಿಮ್ ಜಾತಕ ನಿಜವಾಗ್ಲೂ ಚೆನ್ನಾಗಿದೆ. ಹೌದು, ಆದ್ರೆ ನೀವು ಮಾಡ್ಕೋಬೇಕಾಗಿದ್ದು ಎಲ್ಲಾನು ಮಾಡ್ಕೊಂಡ್ರೆ ಜೀವನದಲ್ಲಿ ಬಹಳ ಸಕ್ಸಸ್ ಹೊಂತೀರಾ ಅಮೃತ ಅವರೇ, ನಿಜವಾಗ್ಲು. ನೋಡಿ, 9ನೇ ಭಾವದ ಫಲ ನಿಮಗೆ ಎಲ್ಲವೂ ಸಿಗುತ್ತೆ. ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ಇರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ತಗೊಂಡ್ಬರ್ತೀರಿ. ಅಸ್ತಂಗತ ಚಂದ್ರ ನೋಡಿ, ಅಸ್ತಂಗತ ಚಂದ್ರ. ಇಲ್ಲಿ ನೀವು ಏನಾದ್ರು 7 ಕ್ಯಾರೆಟ್ ಮುತ್ತು ಹಾಕಲಿಲ್ಲ ಅಂದ್ರೆ 100% ರಾವುತನ ಆಟ ಆಡ್ಬಿಡ್ತಾರೆ. ಬಹಳ ಕೆಟ್ಟದಾಗ ಆಟ ಆಡ್ತಾರೆ. ನೋಡಿ, 9ನೇ ಭಾವದ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಬಹಳ ದೊಡ್ಡ ರಾಜಯೋಗ ರೀ ಇದು. 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಬರೋದು ಬಹಳ ದೊಡ್ಡ ರಾಜಯೋಗ. ಗುರುವಿನ ಆಶೀರ್ವಾದ ನಿಮ್ಗೆ ಸದಾ ಇರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಮಾಡುವ ಕೆಲಸ ಭಯಂಗ ಆಗ್ತಾವೆ ನೀವು ಸಕ್ಸಸ್ಫುಲ್ ವುಮೆನ್, ಅದರಲ್ಲಿ ಸಂಶಯ ಇಲ್ಲ. ಉಳಿದ ನೋಡಿ, ನಾ ರಾಹುಕೇತು ಬಗ್ಗೆನೇ ಮಾತಾಡೋದು, ಬೇರೆ ಏನೂ ಮಾತಾಡೋದಿಲ್ಲ. ಹೌದು, ರಾಹುಕೇತು ಏನಿದೆಲ್ಲ ಅವ್ರು ನೀವು ಶಾಂತಿ ಮಾಡ್ಕೊಂಡ್ರೆ ಮತ್ತು ಅರ್ಕ ಮಾಡ್ಕೊಂಡ್ರೆ 100ಕ್ಕೆ 100 ಮುಂದೆ ಜೀವನ ಸಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, 7 ಕ್ಯಾರೆಟ್ ಮತ್ತು ಮುತ್ತು ಹಾಕ್ಲೇಬೇಕು ನೀವು. ಹೌದು, ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಹುಟ್ಟಿದ್ರು ಒಳ್ಳೆ ತಂದೆ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಹುಟ್ಟಿದವರು ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತೀನಿ ನಾವು. ಹೌದು, ಒಳ್ಳೆ ಸಂಪತ್ತನ್ನು ಅನುಭವಿಸ್ತಾರೆ, ಒಳ್ಳೆ ಐಶ್ವರ್ಯವನ್ನು ಅನುಭವಿಸ್ತಾರೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ, ಒಳ್ಳೆ ವಿದ್ಯಾವಂತರಾಗಿರ್ತಾರೆ ಅವರು ಅಂತ ಅರ್ಥ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಒಳ್ಳೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯನ್ನ ಪಡ್ಕೊಂಡು ಬಿಟ್ಟಿರ್ತಾರೆ ಅಂತ ಶಾಸ್ತ್ರ ಯೋಗ ಚಂದ್ರಿಕೆ ಹಾಗೂ ಯೋಗ ಸುಧೆ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬೇರೆ, ಶಶಿಮಂಗಳ ಯೋಗ ಬೇರೆ. ಹೌದು, ಹೌದು. ನೋಡಿ, ಇಲ್ಲಿ ನೀವು 7 ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು. ಹೌದು, 7 ಕ್ಯಾರೆಟ್ ಮುತ್ತು ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ 1ನೇ ಭಾವದ ಫಲ ಸಿಗುವುದಿಲ್ಲ. ಯಾಕಂದ್ರೆ ಅಸ್ತಂಗತ ಆಗಿದ್ದಾನೆ. ಏನಾಗ್ಬೋದು ನೋಡಿ, ದಯವಿಟ್ಟು ಒಂದು ವೇಳೆ 7 ಕ್ಯಾರೆಟ್ ಮುತ್ತು ಹಾಕೊಂಡ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ
ಬದಲಾವಣೆ ಕಾಣಬಹುದು, ಒಳ್ಳೆ ಗುಣಗಳು ಬೆಳೆಯಬಹುದು, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಆಗಿರ್ತೀರಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆ ಇರ್ತವೆ, ಒಳ್ಳೆ ಇಮೇಜ್ ಬೆಳೆಯುತ್ತೆ, ನಿಮ್ಮ ಬುದ್ಧಿವಂತಿಕೆ ನಡೆಯನ್ನು ಬಹಳ ಚೆನ್ನಾಗಿರುತ್ತೆ, ಗ್ರಾಸ್ಪಿಂಗ್ ಪವರ್ ಇರುತ್ತೆ, ನಿಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಳ್ಳೆಯದು. 7 ಕ್ಯಾರೆಟ್ ಮುತ್ತು ಹಾಕಿ ನೀವು ಬಹಳ ಎತ್ತರಕ್ಕೆ ಬೆಳೆಯುವುದಲ್ಲ, ಜೀವನದಲ್ಲಿ ಸಕ್ಸಸ್ ಹೊಂದ್ತೀರಿ. ನೋಡಿ, ಸೂರ್ಯ 0.0 ಡಿಗ್ರಿಯಲ್ಲಿದ್ದಾನೆ, 2ನೇ ಭಾವದ ಫಲ. ಇಲ್ಲಿ 2 ಮತ್ತು 11ನೇ ಭಾವದ ಫಲ ಕೊಡ್ತಾನೆ. ನೀನು ಹೌದಾ, ಅವನಿಗೆ ನೀನು ಹಾಕೋದು ಬೇಡ, ನೀವು ಸ್ಟೋನ್ ಹಾಕೋದು ಬೇಡ. ಯಾಕಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಪರ್ಫೆಕ್ಟ್ ಇವು ಅಸ್ತಂಗತ ಆಗಿದ್ದಾರೆ, ಇವ್ರು ವಿರೋಧಿಗಳು ಅಸ್ತಂಗತ ಆಗಿದ್ದಾರೆ. ಮತ್ತೆ ಇವ್ರು ಡಿಗ್ರಿ ಹೆಚ್ಚಿಗೆ ಮಾಡ್ಕೊಂಡ್ರೆ ಇವ್ರಿಗೆ ಆಕ್ಟಿವೇಟ್ ಆಗ್ತಾರೆ, ಅವಶ್ಯಕತೆ ಇಲ್ಲ ಇಲ್ಲಿ ಒಂದು. ಸೊ ಇಲ್ಲಿ ಚಂದ್ರಗೆ ನೀವು ಮುತ್ತು ಹಾಕೊಳ್ಳಿ, ಸಾಕು ಅಷ್ಟೇ. ನೋಡಿ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯ ಜೀವನ ನಡೆಸ್ತೀರಿ, ದುಡ್ಡಿನ ಒಳ ಅರಿವು ಹೊರ ಅರಿವು ವ್ಯತ್ಯಾಸ ಆಗೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಮಾಡ್ತೀರಿ, ಹಣವನ್ನು ಸೇವ್ ಮಾಡೋದಲ್ದನೆ ಊಟದ ವಿಚಾರದಲ್ಲಿ ಎತ್ತರಕ್ಕೆ ಹೋಗ್ತೀರಿ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗುತ್ತೆ. ಇನಿಷಿಯಲಿ ಬಹಳ ವೆಲ್ ಟು ಸ್ಟಡಿ ಮಾಡಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ದಾಟಿ ಇರುತ್ತೆ, ಮಾತಿನಲ್ಲಿ ಸತ್ಯಾಂಶ ಇರುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಲಾಭದಲ್ಲಿ ಜೀವನ ಮಾಡ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಶೆ ಆಕಾಂಕ್ಷೆಗಳು ಈಡೇರ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಗ್ರೋತ್ ಆಗ್ತಾ ಹೋಗ್ತೀರಿ, ದೊಡ್ಡ ಆವರಣವನ್ನು ಗಳಿಸ್ಕೋತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರೊಡನೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ಪ್ರಭಾವಿ ವ್ಯಕ್ತಿ ಆಗಿರ್ತೀರಿ. ಯಾವ ಗ್ರಹ ಅದು ಒಂದೇ ಮಿತ್ರರೊಡನೆ ಒಳ್ಳೆ ಸಂಬಂಧ ಇರುತ್ತೆ, ಪ್ರಭಾವಿ ವ್ಯಕ್ತಿ ಆಗುವಂತ ಎಲ್ಲಾ ಗುಣಗಳು ನಿಮಗಿದೆ ಅಂತ ಅರ್ಥ ಇದೆ. ನೋಡಿ, ಶುಕ್ರ 12ನೇ ಮನೆಯಲ್ಲಿದ್ದಾನೆ, 12ನೇ ಭಾವದಲ್ಲಿ ಇದ್ದಾನೆ. ಶುಕ್ರ ನಿಮಗೆ ಲಾಭ ಕೊಡೋದು 4ರಲ್ಲಿ ಪ್ಲಸ್ 7ರಲ್ಲಿ ಪ್ಲಸ್ 12ರಲ್ಲಿ. ಒಂದು ವೇಳೆ 4ನೇ ಭಾವದಲ್ಲಿ ಏನಾದರೂ ಶುಕ್ರ ಬಂದ್ರೆ 100ಕ್ಕೆ 100 ಹೇಳ್ತೀನಿ, ಇಡೀ ಮನೆ ಒಳ್ಳೆಯದು. ಒಂದು ವೇಳೆ 7ನೇ ಭಾವದಲ್ಲಿ ಶುಕ್ರ ಬಂದ್ರೆ ದಾಂಪತ್ಯಕ್ಕೆ ಒಳ್ಳೆಯದು. ಒಂದು ವೇಳೆ 12ನೇ ಭಾವದಲ್ಲಿ ಏನಾದರೂ ಶುಕ್ರ ಬಂದ್ರೆ ಆ ಜಾತಕದವರಿಗೆ ಹುಟ್ಟಿನಿಂದ ಹೇಳ್ಕೊಂಡು ಕೊನೆಯವರೆಗೂ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ದುಡ್ಡು ಯಾವುದಕ್ಕೂ ಸುಖಕ್ಕೂ ಯಾವುದಕ್ಕೂ ಕಡಿಮೆ ಮಾಡಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ನಾನು ಹೇಳೋದು ಇಷ್ಟೇ ನಿಮ್ಗೆ, ಒಂದ್ಸಾರಿ ದಯವಿಟ್ಟು ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಉಡಬೇಡಿ. ಹೌದು, ನೋಡಿ, ಗುರು ಸೀದಾ 3ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ, ಫಸ್ಟ್ ನಿಮ್ಮ 11ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ 5ನೇ ಭಾವ ನೋಡ್ತಾನೆ. ಹೌದು. ಸೊ 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಕೊಡ್ತಾನೆ, ಅದು ಅಲ್ಲದೆ 5ರಲ್ಲಿ ಒಳ್ಳೆ ವಿದ್ಯೆ ಹಾಗೂ ಬುದ್ಧಿ ಹಾಗೂ ಜ್ಞಾನವನ್ನು ಕಲ್ಪಿಸ್ತಾನೆ. ಅದೇ ಕುಜ ಸೀದಾ ನಿಮ್ಮ 7ನೇ ಭಾವ ನೋಡ್ತಾನೆ, ಕೇತುನಿಂದಾಗುವ ಎಲ್ಲ ಕೆಟ್ಟ ಫಲವನ್ನು ನಿವಾರಣೆ ಮಾಡೋದಲ್ದೇನೆ ಸೀದಾ ಶನಿ ನೋಡ್ತಾನೆ, ಬುಧನ್ ನೋಡ್ತಾನೆ, ಆಮೇಲೆ 11ನೇ ಭಾವ ನೋಡ್ತಾನೆ. 10ನೇ ಭಾವದಲ್ಲಿ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, ಅದು ಅಲ್ಲದೆ 4ರಲ್ಲಿ ಒಳ್ಳೆ ಮನೆತನದಲ್ಲಿ ನೆಮ್ಮದಿಯನ್ನು ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಬಟ್ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ನೀವು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು, 1ನೇದು. 2ನೇದು ಅರ್ಕ ವಿವಾಹ ಮಾಡ್ಕೊಳ್ಳೇಬೇಕು. 3ನೇದು ನೋಡಿ, ಬುಧ ಶನಿ ಒಮ್ಮೆ ಶಾಂತಿ ಮಾಡ್ಕೊಂಡ್ಬಿಟ್ರೆ ಸಾಕು. ಇಷ್ಟು ಮಾಡಿದ್ರೆ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲದೆ 7 ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು, ಪ್ಲಸ್ 7 ಕ್ಯಾರೆಟ್ ಒಳ ಹಾಕ್ಲೇಬೇಕು. ಹಾಕ್ಲಿಲ್ಲ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಬನ್ನಿ. ಬಾಬಾ ನೋಡಿ, ಲಗ್ನದಲ್ಲಿ ಗುರು, 7ನೇ ಮನೆಯಲ್ಲಿ ಬುಧ, ಅಲ್ಟಿಮೇಟ್ ಇದು. ನೋಡಿ, ಗಜಕೇಸರಿ ಯೋಗ ಇದೆ. ನೋಡಿ, ನವಮಾಸದಲ್ಲಿ ಗಜಕೇಸರಿ ಯೋಗ ಆಗಿದೆ. ಹಾಗಾಗಿ ಇವುಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳಿದ್ದಲ್ಲ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಅರ್ಕ ವಿವಾಹ ಮಾಡ್ಕೊಳ್ಳಿ, ಬುಧ ಶನಿ ಶಾಂತಿ ಮಾಡ್ಕೊಳ್ಳಿ, 7 ಕ್ಯಾರೆಟ್ ಹವಳ ಮತ್ತು ಮುತ್ತನ್ನು ಧರಿಸಿದ್ರೆ ಸಂಪೂರ್ಣವಾಗಿ ಗಜಕೇಸರಿ ಯೋಗ ಹುಟ್ಟಿದೆ ಅಂದ್ರೆ ದಾಂಪತ್ಯದಲ್ಲಿ ಸುಖಮಯ ಜೀವನ ಸಾಗಿಸ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು.
ನೋ ಡೌಟ್ ಎಟ್ ಆಲ್. ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ. ಮಕ್ಕಳು ನೋಡೋಣ, ಯಾಕಂದ್ರೆ ಎಲ್ಲನ ನೋಡ್ಬೇಕಂತಲ್ಲ ಮದುವೆ ಅಂದ್ರೆ. ನೋ ಪ್ರಾಬ್ಲಮ್, ಒಳ್ಳೆ ಮಕ್ಕಳು ಹುಡ್ತಾರೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಇಲ್ಲಿ ಶಶಿಮಂಗಳ ಯೋಗ ಆಗಿದೆ, 4ನೇ ಮನೆಯಲ್ಲಿ ಶಶಿಮಂಗಳ ಯೋಗ ಆಗಿದೆ. 9ನೇ ಮನೆಯಲ್ಲಿ ಗುರು ಇದೆ, ನೋ ಪ್ರಾಬ್ಲಮ್, ಮಾಡ್ಬೋದು ಸರ್. ಆದ್ರೆ ನಾನು ಹೇಳಿದ್ದೆಲ್ಲ ಮಾಡ್ಕೊಂಡು ಮಾಡಿ, ಇಲ್ಲಾಂದ್ರೆ ಬೇಡ. ಹೌದು, ಕೆಲಸ 7ನೇ ಮನೆ ಸ್ವಾಮಿ ಹಾಗೂ 10ನೇ ಮನೆ ಸ್ವಾಮಿ 11ರಲ್ಲಿ ಇರೋದ್ರಿಂದ 100% ನೀವು ಒಳ್ಳೆ ಕೆಲಸದಲ್ಲಿ ಸಕ್ಸಸ್ ಆಗ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ನೀವು ಇದ್ದೀರಾ ನೋಡೋಣ. ನೋಡಿ, ರಾಹು ದಶೆಯಲ್ಲಿದ್ದೀರಾ. ದಿಸ್ ಇಸ್ ನಾಟ್ ಗುಡ್ ಯಾರ್. ರಾಹು ದಶೆಯಲ್ಲಿದ್ದೀರಾ, ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಕೈಭಾವ ಮಾಡ್ಕೊಳ್ಳಿ, ದಯವಿಟ್ಟು ಬುಧ ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ, ದಯವಿಟ್ಟು 7 ಕ್ಯಾರೆಟ್ ಹವಳ ಹಾಗೂ ಮುತ್ತನ್ನ ಧರಿಸಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಈಗ ನವಮ ವರ್ಷದಲ್ಲಿ ಗಜಕೇಸರಿ ಯೋಗ ಇರೋದ್ರಿಂದ ಇವಳನ್ನಷ್ಟು ಮಾಡೋದ್ರಿಂದ ಮದುವೆ ಸಕ್ಸಸ್ಫುಲ್ ಆಗುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ, ಅದರಲ್ಲಿ ಯಾವುದೇ ಆಶ್ಚರ್ಯ ಪಡುವಂಥದ್ದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.